ಅಪ್ಪ ಮತ್ತೇನಾಯ್ತು? ಏನಾಯ್ತು ಗೊತ್ತಾಗ್ತಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಸರಿ ಸರಿ, ಸೇಮ್ ಆತು, ಬೇರೆ ವ್ಯವಸ್ಥೆ ನೋಡುವ. ಬನ್ನಿ ಬೇಗ. ಬನ್ನಿ ಬನ್ನಿ. ಯಾವ್ದೋ ಗಾಡಿ ಬಂದ ಕಡೆ. ಟೈಮ್ ಬೇರೆ ಆಗ್ತಾ ಇದೆ. ನಮ್ ಜೊತೆ ಗಂಡಸ್ರು ಇರೋದ್ರಿಂದ ನಮ್ಗೆ ಯಾರು ಲಿಫ್ಟ್ ಕೊಡ್ತಾ ಇಲ್ಲ ಕಣೆ. ನಾವ್ 5 ಜನ ಮಾತ್ರ ಲಿಫ್ಟ್ ಕೇಳೋಣ, ಆಮೇಲೆ ಎಲ್ಲರನ್ನು ಕರ್ಕೊಳ್ಳೋಣ. ಓಕೆ ಬನ್ನಿ. ಬೇಗ ಹತ್ರಮ್ಮ. ಸತ್ಯ ತುಂಬಾ ಥ್ಯಾಂಕ್ಸ್ ಸರ್. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ, ನಂದಿ ಹಿಲ್ಸ್ ವರ್ಗೂ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ನನಗೆ ಪಿಕಪ್ ಮಾಡಕ್ ಮಾತ್ರ ಗೊತ್ತು, ಡ್ರಾಪ್ ಮಾಡಕ್ಕೆ ಗೊತ್ತಿಲ್ಲ. ಅಯ್ಯೋ ನೀವಾ? ನಾನೇ. ಏನೀಗ? ಸರ್ ಹಳೇದ್ನೆಲ್ಲ ದಯವಿಟ್ಟು ಮರ್ಬಿಡಿ ಸರ್. ನಾವು ತುಂಬಾ ಬದಲಾಗಿದ್ದೀವಿ ಸರ್, ಮುಂಚೆ ತರ ಇಲ್ಲ. ಇಲ್ಲ ನೀವು ಹೂ ಅಂತಂದ್ರೆ ನಂದಿ ಹಿಲ್ಸ್ಗೋಗಿ ಜಾಲಿಯಾಗಿರೋಣ ಸರ್. ಆಯ್ತು, ರಿಲೀಸ್ ಮಾಡುವ. ಏನು ಲಿಫ್ಟ್ 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 ಮಾಡಕ್ಕೆ ನಾವಿರೋದು ಯಾವ ಘಾಟ್ಗೆ? ನಂದಿ ಹಿಲ್ಸ್ಗೆ. ಗಂಟೆಗೆ 40 ರೂಪಾಯಿ. ಓಕೆ ಓಕೆ ಓಕೆ. ಹತ್ತಿ ಗಾಡಿನ ಯಾವ್ದು? ಹತ್ಕೊಳ್ಳಿ ಬೇಗ ಓಡ್ಸಯ್ಯ. ರೀ ಬೇಗ ಹೊರಡ್ರಿ, ಟೈಮ್ ಆಯ್ತು. ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಹಿಂದೆ ಬಾಡಿ ಇರ್ಬೇಕು, ಇಲ್ಲ ಖಾಲಿ ಇರ್ಬೇಕು. ಬೇಗ ಅರೇಂಜ್ ಮಾಡಿ. ಏನೋ ಇದೆಲ್ಲ? ನಾನೇ ಬಾಡಿ ಹಾಕ್ತೀನಿ. ನಡಿಯಯ್ಯ. ಏಯ್ ಮಲ್ಕೊಳ್ಳ, ಗಾಡಿ ನಿಂತೋಯ್ತು. ಅಯ್ಯೋ ಟ್ರಾಫಿಕ್ ಪೊಲೀಸ್ ಅವ್ರು ಕರೀಕಿನ ಮುಂಚೆ ಇವನೇ ನಿಲ್ಲಿಸ್ತಾನೆ. ಗುಡ್ ಮಾರ್ನಿಂಗ್ ಸರ್. ಪಾಂಡು, ಜೇಮ್ಸ್ ಪಾಂಡು. ನಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇದೆ. ಅರ್ಜೆಂಟ್ ಆಗಿ ನಂದಿ ಹಿಲ್ಸ್ಕೋಬೇಕು. ಸುಮ್ಮನೆ ಕಾಸು ಕೇಳಿ ಟಾರ್ಚರ್ ಮಾಡಬೇಡಿ. ಓಕೆ? ನಾನು ಹಿಂಗೇನಾದ್ರೂ ನಿಲ್ಸಿದ್ನಾ? ತೆಗಿಯ ದುಡ್ಡು, ತೆಗಿಯ ದುಡ್ಡು. ಬೇಗ ಬೇಡ್ರಿ, ಹೋಗಿ ಎಕ್ಸ್ಕೊತೀರಾ? 180ನೇ ವ್ಯಕ್ತಿ. ನೋಡಿ ಮಧು ಹೋಗ್ತಾಳೆ. ಮಧು ಹೋಗ್ಬೇಡಮ್ಮ. ಮಧು ಮಧು ಹುಚ್ಚು ಜಾಗ ಆಡ್ಬೇಡ, ನನ್ ಮಾತು ಕೇಳು. ಪ್ರೀತಿ ಅನ್ನೋದು ನಿಲ್ಸಿ. ಇಷ್ಟ ದಿನ ನಾನ್ ನಿಮ್ ಮಾತನ್ ಕೇಳ್ತಿದ್ದೆ, ಈಗ ನೀವ್ ನನ್ ಮಾತನ್ ಕೇಳಿ. ಈಗ ಬಂದ್ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? ಮಧು ನನ್ ಮಾತು ಕೇಳಿ. ಮಧು ಬೇಡಿ, ನೀವ್ ಮಾತಾಡ್ಬೇಡಿ. ಈಗ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ?
You are international Dawn of India. Please come here. ನೀವೇ come on. ಇದು ಅದು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಕ್ಷಮಿಸೋಕೆ ನೀವು ಯಾವ ತಪ್ಪು ಮಾಡಿಲ್ಲ. ಎಲ್ಲ ಸಮಯ ಸಂದರ್ಭದ ತಪ್ಪು. ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡೆ. ನೋಡಿದ್ ಸಾಕು, ಬಂದ್ ತಾಳಿ ಕಟ್ಟಿ. ಮದನ್ ಸಾ, ಒಂದ್ ನಿಮಿಷ, ನಾವ್ ಹೇಳೋದ್ ಕೇಳಿ. ಇದು ನಿಮ್ ಜೀವನದ ಪ್ರಶ್ನೆ. ಸಾರಿ, ಈಗ ನನ್ನ ಜೀವನಕ್ಕಿಂತ ಮಧು ಜೀವ ಮುಖ್ಯ. ಈಗ ನಾನು ಅವಳು ತಾಳಿ ಕಟ್ಟಲಿಲ್ಲ ಅಂದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊಳ್ತಾಳೆ. ಅದಕ್ಕೋಸ್ಕರ ಅವಳಗ್ ತಾಳಿ ಕಟ್ಟಿ ನೀವ್ ಆತ್ಮಹತ್ಯೆ ಮಾಡ್ಕೋಬೇಕಂತಿದ್ದೀರಾ? ಮಾತ್ ಸಾಕು, ಬನ್ನಿ. ನಿಲ್ಸಿ. ಈಗ ನೀವು ತಾಳಿ ಕಟ್ಬೇಕಾಗಿರೋದು ನನ್ಗಲ್ಲ, ಅವ್ರಿಗೆ. ಎಲ್ರಿಗೂ ಆಶ್ಚರ್ಯ ಆಗ್ತಿದೆ ಅಲ್ಲ? ಏನಪ್ಪ ಇಷ್ಟೊತ್ತು ತಾಳಿ ಕಟ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದವಳು ಈಗ ತಾನಾಗೆ ಬೇಡ ಅಂತಿದ್ದಾಳೆ ಅಂತ. ಬುದ್ಧನ್ಗೆ ಬೋಧಿ ವೃಕ್ಷ ತರ ನನ್ಗೆ ಈ ನಂದಿ ಬೆಟ್ಟ ಅಂತ ಅಂದ್ಕೊಳ್ಳಿ. ಸರ್, ಇನ್ನೂ ಯಾಕೆ ಸುಮ್ಮನಿದ್ದೀರಿ? ನಿಮ್ಮ ಈ ಕಥೆಗೆ ಇನ್ನೊಂದು ಟ್ವಿಸ್ಟ್ ಬರೋದಕ್ಕೆ ಮುಂಚೆ ತಾಳಿ ಕಟ್ಬಿಡಿ ಸರ್, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹೌದು. ಅಬ್ಬಾ, ಅಂತೂ ಹೇಗೋ ಏನೋ ಪ್ರೀತಿ ಬಗ್ಗೆ ಒಂದೇ ಅಭಿಪ್ರಾಯ ಇರೋ ಇಬ್ರು ಪ್ರೇಮಿಗಳು ಒಂದಾದ್ರು. ಆದ್ರೆ ಪಾಪ ಮಧುಗ್ ಡಿಸಪಾಯಿಂಟ್ ಆಯ್ತಲ್ಲ. ಪ್ರೀತಿ ಮಾಡೋಕ್ ಬೇಕಾಗಿರೋದು ಮೆಚುರಿಟಿ, ಬ್ರಿಲಿಯನ್ಸಿ ಅಲ್ಲ, ಪ್ರೀತಿ ಮಾಡೋ ಮನ್ಸು. ಕ್ಯಾಲ್ಕುಲೇಷನ್ಸು, ಸೇಫ್ಟಿ ಪ್ರಿಕಾಷನ್ಸು ಇವನ್ನೆಲ್ಲ ಕ್ರಾಸ್ ಮ್ಯಾಚ್ ಮಾಡಿ ಮಾಡೋ ಪ್ರೀತಿ ಪ್ರೀತಿನೇ ಅಲ್ಲ. ಹೌದ್ ಕಣೆ, ಮಧು ಅಂತವ್ರ ಲವ್ ಅಲ್ಲಿ ಕ್ಯಾಲ್ಕುಲೇಷನ್ಸು ಇರಲ್ಲ, ಸೇಫ್ಟಿ ಪ್ರಿಕಾಷನ್ಸು ಇರಲ್ಲ. ಪ್ರೀತಿಸ್ಬೇಕು ಅನ್ನೋ ಭಾವ ಮಾತ್ರ ಇರ್ತದ ಕಣೆ. ವಯಸ್ಸು, ಬುದ್ಧಿವಂತಿಕೆ ಇವನ್ನೆಲ್ಲ ನೋಡಿ ಪ್ರೀತಿ ಅನ್ನೋದು ಮೂಡಲ್ಲ ಕಣೆ. ಪ್ರೀತಿನ ಬಯಸುತ್ತೆ ಹೊರತು ಬೇರೆ ಏನೂ ಅಲ್ಲ. ಮಧು ತರದವ್ರ ಪ್ರೀತಿ ಸ್ಪಾಂಟೇನಿಯಸ್ ಆಗಿರುತ್ತೆ ಹೊರತು ಆರ್ಟಿಫಿಷಿಯಲ್ ಆಗಿರಲ್ಲ. ಈ ಪ್ರೀತಿಗೆ ಒಬ್ಬೊಬ್ರು ಒಂದೊಂದು ಅರ್ಥ ಕೊಡ್ತಾರೆ, ಆಯಾಮ ಕೊಡ್ತಾರೆ. ಅವ್ರವ್ರ ಪಾಲ್ಗೆ ಅವ್ರವ್ರು ಅನ್ಕೊಂಡು ಸರಿಯೇ ಹೊರತು ಪ್ರೀತಿ ಪ್ರೇಮಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥ ಇರಲ್ಲ, ಆಯಾಮ ಇರಲ್ಲ. ಅದು ಪ್ರೀತಿಸೋರ್ ಮನಸ್ಸನ್ನ ಅವಲಂಬಿಸಿರುತ್ತೆ.